ಇನ್ನು ವೀರೇಂದ್ರ ಪಪ್ಪಿ ಕಾಂಗ್ರೆಸ್ನ ಶಾಸಕ ಕೋಟಿ ಕೋಟಿ ವ್ಯವಹಾರ ನಡೆಸುವಂತ ವೀರೇಂದ್ರ ಪಪ್ಪಿ ಇಡಿ ಜಾಲಕ್ಕೆ ಬಿದ್ದಿದ್ದಾರೆ. ಕೈ ಶಾಸಕನನ್ನ ವಶಕ್ಕೆ ಪಡೆದಿರುವಂತ ಇಡಿ ಸದ್ಯ ಗ್ರಿಲ್ ಮುಂದುವರಿಸ್ತಾ ಇದೆ. ಕೋಟಿ ಕೋಟಿ ಹಣ, ಕೆಜಿ ಗಟ್ಟಲೆ ಚಿನ್ನಾಭರಣ, ಕ್ಯಾಸಿನೋ ಬಿಸ್ನೆಸ್, ಆನ್ಲೈನ್ ಆಫ್ಲೈನ್ ಬೆಟ್ಟಿಂಗ್. ಕಾಂಗ್ರೆಸ್ ಶಾಸಕ ಉದ್ಯಮಿ ವೀರೇಂದ್ರ ಪಪ್ಪಿಯ ಸಾಮ್ರಾಜ್ಯ ನೋಡಿ ಇಡಿ ಅಧಿಕಾರಿಗಳು ಶಾಕ್ ಆಗಿದ್ರು. ಚಿತ್ರದುರ್ಗದ ವೀರೇಂದ್ರ ಪಪ್ಪಿಯನ್ನ ಸಿಕ್ಕಿಂ ಗ್ಯಾಂಗ್ಟನ್ನಲ್ಲಿ ಅರೆಸ್ಟ್ ಮಾಡಿದ್ದ ಇಡಿ ಅಧಿಕಾರಿಗಳು 5 ದಿನ ವಶಕ್ಕೆ ಪಡೆದು ಗ್ರಿಲ್ ಮಾಡ್ತಿದ್ದಾರೆ. ಶಾಸಕ ವೀರೇಂದ್ರ ಪಪ್ಪಿ 5 ದಿನಗಳ ಕಾಲ ಇಡಿ ವಶಕ್ಕೆ. ಆನ್ಲೈನ್ ಆಫ್ಲೈನ್ ಬೆಟ್ಟಿಂಗ್ ಹಾಗೂ ಕ್ಯಾಸಿನೋ ವ್ಯವಹಾರದ ಬಗ್ಗೆ ವಿಚಾರಣೆ. ಆನ್ಲೈನ್ ಬೆಟ್ಟಿಂಗ್ ಆಪ್ ಮತ್ತು ಕ್ಯಾಸಿನೋಗಳಲ್ಲಿ ಅಕ್ರಮ ಹಣ ವರ್ಗಾವಣೆ ಸಂಶಯದಡಿ ವೀರೇಂದ್ರ ಪಪ್ಪಿ ಮೇಲೆ ಇಡಿ ದಾಳಿ ನಡೆದಿತ್ತು. ಸುಮಾರು 30 ಕಡೆ ನಡೆದ ದಾಳಿಯಲ್ಲಿ 12 ಕೋಟಿ ನಗದು, 6 ಕೋಟಿ ಮೌಲ್ಯದ ಚಿನ್ನ, ವಿದೇಶಿ ಕರೆನ್ಸಿ ಸೇರಿದಂತೆ ಕೋಟ್ಯಾಂತರ ಮೌಲ್ಯದ ಆಸ್ತಿ ವಶಕ್ಕೆ ಪಡೆದಿದ್ರು. ಸಿಕ್ಕಿಂನ ಗ್ಯಾಂಗ್ಟನ್ನಲ್ಲಿ ಪಪ್ಪಿಯನ್ನ ಕೋಲ್ಕತ್ತಾ ಇಡಿ ಅಧಿಕಾರಿಗಳ ಮೂಲಕ ಬಂಧಿಸಿ ತಡರಾತ್ರಿ ಬೆಂಗಳೂರಿಗೆ ಕರೆತಂದಿದ್ರು. ಇವತ್ತು ಮಧ್ಯಾಹ್ನ ಕೋರಮಂಗಲದ ಜಡ್ಜ್ ನಿವಾಸದ ಮುಂದೆ ಹಾಜರುಪಡಿಸಿದ್ರು. ಈ ವೇಳೆ 35ನೇ ಸಿಸಿಎಚ್ ಕೋರ್ಟ್ ನ್ಯಾಯಾಧೀಶರು 5 ದಿನಗಳ ಕಾಲ ವೀರೇಂದ್ರ ಪಪ್ಪಿಯನ್ನ ಇಡಿ ಕಸ್ಟಡಿಗೆ ನೀಡಿ ಆದೇಶಿಸಿದೆ. ಆಗಸ್ಟ್ 28ರವರೆಗೆ ಇಡಿಯಿಂದ ವೀರೇಂದ್ರ ಪಪ್ಪಿ ವಿಚಾರಣೆ ನಡೆಯಲಿದೆ. ಆಗಸ್ಟ್ 28ರಂದು ಪಪ್ಪಿ ಪರ ವಕೀಲರು ಬೇಲ್ಗೆ ಅರ್ಜಿ ಸಲ್ಲಿಸಲಿದ್ದಾರೆ. ಇಡಿ ಕಸ್ಟಡಿಗೆ 5 ದಿವಸ ಕೊಟ್ಟಿದ್ದಾರೆ ಆನ್ ಸರ್ಟನ್ 5 ಕಂಡೀಷನ್ಸ್. ಕಂಡೀಷನ್ ನಂಬರ್ 1, ಅವರಿಗೆ ಮೆಂಟಲಿ ಫಿಸಿಕಲಿ ಹರಾಸ್ಮೆಂಟ್ ಮಾಡೋಂಗಿಲ್ಲ, ಮೆಡಿಕಲ್ ಪ್ರೊವೈಡ್ ಮಾಡಬೇಕು, ಫುಡ್ ಕೊಡಬೇಕು, ಮತ್ತು ಅಡ್ವೊಕೇಟ್ಸ್ ಏನು ಅಪಾಯಿಂಟ್ ಮಾಡಿದ್ದಾರೆ ಅವರು ಇನ್ವೆಸ್ಟಿಗೇಷನಲ್ಲಿ ಇಡಿ ಆಫೀಸಿಗೆ ಪ್ರೆಸೆಂಟ್ ಕೊಡ್ಬೋದು ಥ್ರೂಔಟ್ ಇನ್ವೆಸ್ಟಿಗೇಷನ್ ಆ್ಯಸ್ ಆ್ಯಂಡ್ ವೆನ್ ರಿಕ್ವೈರ್ಡ್. ಇನ್ನು 5 ದಿನಗಳ ಕಾಲ ಶಾಸಕ ವೀರೇಂದ್ರ ಪಪ್ಪಿಯ ವಿಚಾರಣೆ ನಡೆಯಲಿದೆ. ಆನ್ಲೈನ್ ಬೆಟ್ಟಿಂಗ್ ಆಪ್ಗಳಲ್ಲಿ ಹಣ ವರ್ಗಾವಣೆ ಮತ್ತು ವಶಪಡಿಸಿಕೊಂಡ ಆಸ್ತಿಯ ಬಗ್ಗೆ ತನಿಖೆ ನಡೆಸಲಿದ್ದಾರೆ. ಪ್ರಜ್ವಲ್, TV9 ಬೆಂಗಳೂರು.